ಆತ್ಮೀಯ ವಿದ್ಯಾರ್ಥಿಗಳೇ, ಜೈಶ್ರೀ ಗುಡ್ಡದ್ ಯೂಟ್ಯೂಬ್ ಚಾನಲಕ್ಕೆ ತಮಗೆಲ್ಲ ಸ್ವಾಗತ. ನಿನ್ನೆಯ ದಿನ ಅಥವಾ ಕಳೆದ ತರಗತಿಯಲ್ಲಿ ಗದ್ಯಪಾಠ 4 ಭಾಗ್ಯಶಿಲ್ಪಿಗಳು CBSE ಹಾಗೂ ಸ್ಟೇಟ್ ಸಿಲೆಬಸ್ಸಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಗದ್ಯಪಾಠ ಭಾಗ್ಯಶಿಲ್ಪಿ ಬಹು ನಿರೀಕ್ಷಿತ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನಾನು ಚರ್ಚೆ ಮಾಡುತ್ತಾ ಹೋಗುತ್ತೇನೆ. ಕಳೆದ ತರಗತಿಯಲ್ಲಿ ಸುಮಾರು 35 ಪ್ರಶ್ನೆಗಳನ್ನು ಚರ್ಚೆ ಮಾಡಿದೆನು. ಅದರ ಮುಂದುವರಿದ ಭಾಗ ಇವತ್ತಿನ ದಿನ ಚರ್ಚಿಸುತ್ತಾ ಹೋಗುತ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ನೋಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರು ನನ್ನನ್ನು ಪ್ರೋತ್ಸಾಹಿಸುತ್ತಿರುವುದರಿಂದ ಹೊಸ ವಿಡಿಯೋಗಳನ್ನು ಮಾಡಲು ನನಗೆ ಸಹಕಾರಿಯಾಗಿದೆ. ನಿಮ್ಮ ಪ್ರೋತ್ಸಾಹ ಹೀಗೆ ನಿರಂತರವಾಗಿರಲಿ ಎಂದು ಆಶಿಸುತ್ತೇನೆ. ಹಾಗಾದರೆ ಮುಂದುವರಿದ ಭಾಗ, ಕಳೆದ ತರಗತಿಯಲ್ಲಿ 35 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ದೇನೆ. ಈಗ 36ನೇ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಕ್ರಮ ಸಂಖ್ಯೆ 36. ನಾಲ್ವಡಿ ಕೃಷ್ಣರಾಜ ಒಡೆಯರು ಪಟ್ಟಾಭಿಷಿಕ್ತರಾದಾಗ ಅವರ ವಯಸ್ಸು ಎಷ್ಟು? 12, 10, 14, 11. ಇವರಿಗೆ ಪಟ್ಟಾಭಿಷೇಕವಾದಾಗ ಸುಮಾರು ಕೇವಲ ಅಲ್ಲೇ 10 ವರ್ಷದ ಬಾಲಕರು ನಾಲ್ವಡಿ ಕೃಷ್ಣರಾಜರು ಆಗಿದ್ದರು. ಅಂದರೆ ಸುಮಾರು 24ನೆಯ ರಾಜಸಂತತಿಯ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆ 1902ರಿಂದ ಪ್ರಾರಂಭವಾಯಿತು. ಇದು 1940ರವರೆಗೆ ನಡೆಯಿತು. ಆವಾಗ ಇವರಿಗೆ 1895ರಲ್ಲಿ ಪಟ್ಟಾಭಿಷೇಕ ಮಾಡಿದಂಥ ಸಮಯದಲ್ಲಿ ಕೇವಲ 10 ವರ್ಷದ ಬಾಲಕರಾಗಿದ್ದರು. ಪ್ರಶ್ನೆ ಕ್ರಮ ಸಂಖ್ಯೆ 37. ಸರ್ ಎಂ ವಿಶ್ವೇಶ್ವರಯ್ಯನವರ ಆತ್ಮಕಥೆಯ ಹೆಸರೇನು? ಪ್ಲ್ಯಾನ್ಡ್ ಎಕಾನಮಿ ಫಾರ್ ಇಂಡಿಯಾ, ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ಸರ್ ಎಂ ವಿ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ಸರ್ ಎಂ ವಿಶ್ವೇಶ್ವರಯ್ಯನವರ ಆತ್ಮಕಥೆಯ ಹೆಸರು ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್. ಇವರ ಒಂದು ಆತ್ಮಕಥೆಯ ಹೆಸರು. ಪ್ರಶ್ನೆ ಕ್ರಮ ಸಂಖ್ಯೆ 38. ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ನೆನಪಿಗಾಗಿ ಆಚರಿಸುವ ದಿನಾಚರಣೆ ಯಾವುದು? ಮಕ್ಕಳ ದಿನಾಚರಣೆ, ಎಂಜಿನಿಯರ್ಸ್ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಕಾರ್ಮಿಕರ ದಿನಾಚರಣೆ. ಮಕ್ಕಳೇ, ಅತಿ ಒಂದು ಸರಳವಾದಂಥ ಪ್ರಶ್ನೆ. ಇಲ್ಲಿ ಮಕ್ಕಳ ದಿನಾಚರಣೆ ನೆಹರು ಅವರ ಒಂದು ಜನ್ಮದಿನದಂದು ಆಚರಿಸುತ್ತಾರೆ. ಸರ್ವಪಳ್ಳಿ ರಾಧಾಕೃಷ್ಣನವರ ನೆನಪಿಗೋಸ್ಕರ ಶಿಕ್ಷಕರ ದಿನಾಚರಣೆ ಆಚರಿಸುತ್ತಾರೆ. ಮೇ 1ರಂದು ಕಾರ್ಮಿಕ ದಿನಾಚರಣೆ ಆಚರಿಸುತ್ತಾರೆ. ಹಾಗಾದರೆ ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ನೆನಪಿಗಾಗಿ ಆಚರಿಸುವ ದಿನಾಚರಣೆ ಎಂಜಿನಿಯರ್ಸ್ ದಿನಾಚರಣೆ. ಸೆಪ್ಟೆಂಬರ್ 15ರಂದು ವಿಶ್ವೇಶ್ವರಯ್ಯನವರ ಹುಟ್ಟುಹಬ್ಬದ ನೆನಪಿಗಾಗಿ ಎಂಜಿನಿಯರ್ಸ್ ದಿನಾಚರಣೆ ಆಚರಿಸುತ್ತಾರೆ. ಪ್ರಶ್ನೆ ಕ್ರಮ ಸಂಖ್ಯೆ 39. ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು ದೊರೆತ ವರ್ಷ? 1927, 1913, 1919, 1909. ಸರಿಯಾದ ಉತ್ತರ 1927. ಇಲ್ಲಿ ನಾಲ್ವಡಿ ಕೃಷ್ಣರಾಜರು ಅನೇಕ ಸಾಮಾಜಿಕ ಕಾನೂನುಗಳನ್ನು ಜಾರಿ ಮಾಡಿದರು. ಹೀಗಾಗಿ ಈ ಗದ್ಯಪಾಠದಲ್ಲಿ ಹಲವಾರು ಒಂದು ಅಂಕಿಅಂಶಗಳು ಬರುತ್ತವೆ. ಹೀಗಾಗಿ ಮಕ್ಕಳೇ ಬಹಳಷ್ಟು ಇದನ್ನು ನೆನಪಿಡಬೇಕು. ಇಲ್ಲಿ ಕೇಳಿದಂತಹ ಪ್ರಶ್ನೆ, ಮೊಟ್ಟ ಮೊದಲ ಬಾರಿಗೆ ಸ್ತ್ರೀಯರಿಗೆ ಮತದಾನದ ಹಕ್ಕು ದೊರೆತ ವರ್ಷ 1927. ಪ್ರಶ್ನೆ ಕ್ರಮ ಸಂಖ್ಯೆ 40. 1919ರಲ್ಲಿ ಜಾರಿಗೆ ಬಂದ ಕಾನೂನು ಯಾವುದು? ದೇವದಾಸಿ ಪದ್ಧತಿ ನಿಷೇಧ, ಗೆಜ್ಜೆ ಪೂಜೆ ರದ್ದತಿ, ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ, ಬಸವಿ ಪದ್ಧತಿ ರದ್ದತಿ. ಸರಿಯಾದ ಉತ್ತರ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ. ಸುಮಾರು 1919ರಲ್ಲಿ ಈ ಮಾಧ್ಯಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದತಿ ಕಾನೂನು ಜಾರಿಗೆ ತಂದರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಕ್ರಮ ಸಂಖ್ಯೆ 41. ಸಹಕಾರ ಸಂಘ ಸ್ಥಾಪನೆಯಾದ ವರ್ಷ? 1909, 1906, 1902, 1907. ಸರಿಯಾದ ಉತ್ತರ
1906. 1906ರಲ್ಲಿ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡಲಾಯಿತು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 42. ಮೈಸೂರು ರಾಜ್ಯವು ನಾಲ್ವಡಿ ಕೃಷ್ಣರಾಜ ಒಡೆಯರ ಸುಪರ್ದಿಗೆ ಬಂದಾಗ ದಿವಾನರಾಗಿದ್ದವರು ಯಾರು? ಮಿರ್ಜಾ ಇಸ್ಮಾಯಿಲ್, ಕೆ ಶೇಷಾದ್ರಿ ಅಯ್ಯರ್, ನಂಜರಾಮಣ್ಣಿ, ಸರ್ ಎಂ ವಿಶ್ವೇಶ್ವರಯ್ಯ. ಇಲ್ಲಿ ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಮೈಸೂರು ರಾಜ್ಯವು ನಾಲ್ವಡಿ ಕೃಷ್ಣರಾಜರ ಒಂದು ಒಡೆಯರ ಸುಪರ್ದಿಗೆ, ಸುಪರ್ದಿ ಅಂದರೆ ಈ ಪದದ ಅರ್ಥ ವಶ, ಅವರ ವಶಕ್ಕೆ ಬಂದಾಗ ದಿವಾನರಾದಂಥವರು ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 43. ವಿಶ್ವೇಶ್ವರಯ್ಯನವರ ಬಗ್ಗೆ ನೆಹರು ಅವರು ಮುಕ್ತ ಕಂಠದಿಂದ ಹೊಗಳಿದ ಸಂದರ್ಭ? ಸರ್ ಎಂ ವಿ ಜನ್ಮಶತಮಾನೋತ್ಸವ, ಒಡೆಯರ ಜನ್ಮಶತಮಾನೋತ್ಸವ, ಮೈಸೂರು ಶತಮಾನೋತ್ಸವ, ಮೈಸೂರು ದಶಶತಮಾನೋತ್ಸವ. ಇಲ್ಲಿ ಸರಿಯಾದ ಉತ್ತರ ಸರ್ ಎಂ ವಿ ಜನ್ಮ ಶತಮಾನೋತ್ಸವ. ಅಂದರೆ ಇಲ್ಲಿ ನೆಹರು ಅವರು ದುರದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವವರು, ನುಡಿದಂತೆ ನಡೆಯಲಾರದವರೆಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದನ್ನು ತಮ್ಮಿಂದ ಕಲಿಯೋಣ ಎಂದು ನೆಹರು ಅವರು ಬೆಂಗಳೂರಿನಲ್ಲಿ ನಡೆದಂಥ ಸರ್ ಎಂ ವಿಶ್ವೇಶ್ವರಯ್ಯವರ ಶತಮಾನೋತ್ಸವ ಸಮಾರಂಭದಲ್ಲಿ ಈ ರೀತಿಯಾಗಿ ಮುಕ್ತ ಕಂಠದಿಂದ ಹೊಗಳಿದರು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 44. ಭಾರತ ಸರ್ಕಾರ ಸರ್ ಎಂ ವಿ ಅವರ ಸಾಧನೆ ಗುರುತಿಸಿ ನೀಡಿದ ಅತ್ಯುನ್ನತ ಪ್ರಶಸ್ತಿ? ಪದ್ಮಭೂಷಣ, ಪದ್ಮಶ್ರೀ, ಸರ್, ಭಾರತ ರತ್ನ. ಸರಿಯಾದ ಉತ್ತರ ಭಾರತ ರತ್ನ. ಭಾರತ ಸರ್ಕಾರ ಸರ್ ಎಂ ವಿಶ್ವೇಶ್ವರಯ್ಯವರ ಸಾಧನೆಯನ್ನು ಗುರುತಿಸಿ ನೀಡಿದಂಥ ಅತಿ ಉನ್ನತವಾದಂತಹ ಪ್ರಶಸ್ತಿ ಭಾರತ ರತ್ನ. ಆದರೆ ಬ್ರಿಟಿಷ್ ಸರ್ಕಾರ ನೀಡಿದಂಥ ಪ್ರಶಸ್ತಿ ಸರ್ ಎಂಬ ಪದವಿ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 45. ವಿಶ್ವೇಶ್ವರಯ್ಯನವರು ದಿವಾನರಾಗಿದ್ದಾಗ ಈ ಪ್ರಮುಖ ಉದ್ದೇಶಕ್ಕಾಗಿ ಫೀಡರ್ ಬ್ಯಾಂಕ್ ಹಾಗೂ ಅಭಿವೃದ್ಧಿ ನಿಧಿಗಳು ರಚಿತವಾದವು? ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗಾಗಿ, ಸಾಹಿತ್ಯ ಕ್ಷೇತ್ರದ ಅಭಿವೃದ್ಧಿಗಾಗಿ, ಕಾರ್ಮಿಕ ಕ್ಷೇತ್ರದ ಅಭಿವೃದ್ಧಿಗಾಗಿ, ಕೈಗಾರಿಕೆಗಳ ಅಭಿವೃದ್ಧಿಗಾಗಿ. ಸರಿಯಾದ ಉತ್ತರ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ. ಸರ್ ಎಂ ವಿಶ್ವೇಶ್ವರಯ್ಯನವರು ಕೈಗಾರಿಕಾ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿದ್ದು, ಅಗ್ರ ಪ್ರಾಶಸ್ತ್ಯವನ್ನು ನೀಡಿದ್ದರು. ಹೀಗಾಗಿ ಕೈಗಾರಿಕೆ ಇಲ್ಲದೆ ಹೋದರೆ ಅವನತಿ ಎಂದು ಘೋಷಣೆ ಮಾಡಿದವರು. ಅದಕ್ಕಾಗಿ ಕೈಗಾರೀಕರಣ ಇಲ್ಲವೇ ಅವನತಿ ಎಂದು ಘೋಷಣೆ ಮಾಡಿದಂಥವರು ವಿಶ್ವೇಶ್ವರಯ್ಯನವರು. ಹೀಗಾಗಿ ಹಲವಾರು ಕಾರ್ಖಾನೆಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದರು. ಹೀಗಾಗಿ ಇವರು ದಿವಾನರಾಗಿದ್ದಂತಹ ಸಮಯದಲ್ಲಿ ಅಲ್ಲೇ ಫೀಡರ್ ಬ್ಯಾಂಕ್ ಹಾಗೂ ಅಭಿವೃದ್ಧಿ ನಿಧಿಗಳು ರಚಿತವಾಗಿದ್ದವು. ಆಗ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದು ಕೈಗಾರಿಕೆಗಳ ಅಭಿವೃದ್ಧಿಗಾಗಿ. ಸರಿಯಾದ ಉತ್ತರ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ. ಪ್ರಶ್ನೆ ಕ್ರಮ ಸಂಖ್ಯೆ 46. ಶತಮಾನೋತ್ಸವ ಪದದಲ್ಲಿ ಏರ್ಪಟ್ಟಿರುವ ಸಂಧಿ? ಗುಣಸಂಧಿ, ವೃದ್ಧಿಸಂಧಿ, ಸವರ್ಣ ದೀರ್ಘ ಸಂಧಿ, ಸಂಧಿ. ಸರಿಯಾದ ಉತ್ತರ ಗುಣಸಂಧಿ. ಇದನ್ನು ವಿಗ್ರಹಿಸಿದಾಗ ಅಥವಾ ಪದ ವಿಂಗಡಣೆ ಮಾಡಿದಾಗ ಶತಮಾನ ಪ್ಲಸ್ ಉತ್ಸವ ಶತಮಾನೋತ್ಸವ. ಅಂದರೆ ಪೂರ್ವ ಪದದಲ್ಲಿ ಅ ಆಕಾರಗಳ ಮುಂದೆ ಈ ಕಾರಗಳು ಬಂದಾಗ ಏಕಾರವು, ಅ ಆಕಾರಗಳ ಮುಂದೆ ಊಕಾರಗಳು ಬಂದಾಗ ಓಕಾರವು, ಅ ಆಕಾರಗಳ ಮುಂದೆ ಋಕಾರಗಳು ಬಂದಾಗ ಅರ್ಕಾರವು ಆದೇಶವಾಗಿ ಬರುತ್ತಿದ್ದರೆ ಅದಕ್ಕೆ ಗುಣಸಂಧಿ ಎಂದು ಕರೆಯುತ್ತಾರೆ. ಇಲ್ಲಿ ಅಕಾರ ಮುಂದೆ ಊಕಾರ ಬಂದಿದೆ, ಹೀಗಾಗಿ ಓಕಾರ ಆದೇಶವಾಗಿದೆ. ಸರಿಯಾದ ಉತ್ತರ ಗುಣಸಂಧಿ. ಪ್ರಶ್ನೆ ಕ್ರಮ ಸಂಖ್ಯೆ 47. ಸ್ಯಾನಿಟರಿ ಪದವು ಈ ಭಾಷೆಯಿಂದ ಬಂದಿದೆ? ಇಂಗ್ಲಿಷ್, ಸಂಸ್ಕೃತ, ಉರ್ದು, ಪರ್ಷಿಯನ್. ಇಲ್ಲಿ ಸ್ಯಾನಿಟರಿ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಎಂದು ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಇಂಗ್ಲಿಷ್ ಪದದಿಂದ ಬಂದಿದೆ. ಮಕ್ಕಳೇ,
ಸ್ಯಾನಿಟರಿ ಈ ಪದದ ಅರ್ಥ ಕೇಳಿದರೆ ಇದರ ಅರ್ಥ ಏನೆಂದರೆ ನಿರ್ಮಲೀಕರಣ ಅಥವಾ ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ್ದು. ಅದಕ್ಕೆ ಸ್ಯಾನಿಟರಿ ಎಂದು ಕರೆಯುತ್ತಾರೆ. ಅದನ್ನು ಕೂಡ ತಾವು ಗಮನದಲ್ಲಿ ಇಡಬೇಕು. ಪ್ರಶ್ನೆ ಕ್ರಮ ಸಂಖ್ಯೆ 48. ಸರ್ ಎಂ ವಿ ಅವರ ಶತಮಾನೋತ್ಸವ ಸವಿನೆನಪಿಗಾಗಿ ಬಿಡುಗಡೆ ಮಾಡಿದ್ದು ಏನು? ಪುಸ್ತಕಗಳನ್ನು, ಕಟ್ಟಡವನ್ನು, ಅಂಚೆ ಚೀಟಿಗಳನ್ನು, ಗ್ರಂಥವನ್ನು? ಸರಿಯಾದ ಉತ್ತರ ಅಂಚೆ ಚೀಟಿಗಳನ್ನು. ಸರ್ ಎಂ ವಿಶ್ವೇಶ್ವರಯ್ಯನವರ ಶತಮಾನೋತ್ಸವದ ಸವಿ ನೆನಪಿಗಾಗಿ ವಿಶೇಷವಾದಂಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಲಾಯಿತು. ಇವರ ಒಂದು ನೆನಪಿಗೋಸ್ಕರ ಇದನ್ನು ಮಾಡಲಾಯಿತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಕ್ರಮ ಸಂಖ್ಯೆ 49. ಸರ್ ಎಂ ವಿಶ್ವೇಶ್ವರಯ್ಯ ಭಾಗವನ್ನು DS ಜಯಪ್ಪಗೌಡ ಅವರು ರಚಿಸಿರುವ ಈ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಜನಪದ ಆಟಗಳು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು, ಮೈಸೂರು ಒಡೆಯರು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು. ಇಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಒಂದು ಭಾಗ್ಯಶಿಲ್ಪಿಯಲ್ಲಿ ಬರ್ತಕ್ಕಂಥ ಒಂದು ವಿಶ್ವೇಶ್ವರಯ್ಯನವರ ಭಾಗವನ್ನು ಜಯಪ್ಪಗೌಡ ಅವರು ರಚಿಸಿರುವ ಯಾವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಎಂದು ಕೇಳಲಾಗಿದೆ. ಸರಿಯಾದ ಉತ್ತರ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳು. ಪ್ರಶ್ನೆ ಕ್ರಮ ಸಂಖ್ಯೆ 50. ವಿಶ್ವೇಶ್ವರಯ್ಯನವರು ಇಹಲೋಕ ತ್ಯಜಿಸಿದ್ದು, ಇವರು ಒಂದು ಈ ಲೋಕವನ್ನು ಬಿಟ್ಟು ಹೋಗಿದ್ದು ಯಾವಾಗ ಎಂಬ ಪ್ರಶ್ನೆ ಕೇಳಲಾಗಿದೆ. 1962, 1928, 1969, 1860. ಸರಿಯಾದ ಉತ್ತರ 1962. ಇವರು ಸುಮಾರು ಅಲ್ಲೇ 1860ರಲ್ಲಿ ಜನಿಸಿದಂಥವರು 1962ರಲ್ಲಿ ಮರಣವನ್ನು ಹೊಂದಿದರು. ಅಂದರೆ ಸುಮಾರು 102 ವರ್ಷಗಳ ಕಾಲ ತುಂಬು ಜೀವನವನ್ನು ನಡೆಸಿದರು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 51. ವಿಶ್ವೇಶ್ವರಯ್ಯನವರ ಶತಮಾನೋತ್ಸವ ಜರುಗಿದ ವರ್ಷ 1961 ಸೆಪ್ಟೆಂಬರ್ 25, 1960 ಸೆಪ್ಟೆಂಬರ್ 15, 1990 ಡಿಸೆಂಬರ್ 15, 1909 ಡಿಸೆಂಬರ್ 31. ಸರಿಯಾದ ಉತ್ತರ ಮಕ್ಕಳೇ 1860ರಲ್ಲಿ ಜನಿಸಿದರು. ಹಾಗಾದರೆ ಶತಮಾನೋತ್ಸವ ಅಂದ್ರೆ 100 ವರ್ಷ. ಇಲ್ಲಿ ಸರಿಯಾದಂಥ ಉತ್ತರ 1960 ಸೆಪ್ಟೆಂಬರ್ 15. ಅಂದರೆ ಅವರು 1860 ಸೆಪ್ಟೆಂಬರ್ 15ರಂದು ಜನಿಸಿದರು. ಇಲ್ಲಿ ಶತಮಾನೋತ್ಸವ 100 ವರ್ಷ ಪೂರೈಸಿದ್ದು 1960 ಸೆಪ್ಟೆಂಬರ್ 15ರಂದು. ಹೀಗಾಗಿ ಶತಮಾನೋತ್ಸವ ವಿಶ್ವೇಶ್ವರಯ್ಯನವರಲ್ಲಿ ಜರುಗಿದಂಥ ಒಂದು ವರ್ಷ ಸೆಪ್ಟೆಂಬರ್ 15. ಪ್ರಶ್ನೆ ಕ್ರಮ ಸಂಖ್ಯೆ 52. ಮನ್ವಂತರ ಈ ಭಾಷೆಯಿಂದ ಬಂದ ಪದ ಇಂಗ್ಲಿಷ್, ಉರ್ದು, ಪರ್ಷಿಯನ್, ಸಂಸ್ಕೃತ. ಸರಿಯಾದ ಉತ್ತರ ಸಂಸ್ಕೃತ. ಇಲ್ಲಿ ಇದನ್ನು ವಿಗ್ರಹಿಸಿದಾಗ ಮನು ಪ್ಲಸ್ ಅಂತರ ಮನ್ವಂತರ ಎಂದಾಗುತ್ತದೆ. ಮನ್ವಂತರ ಪದದ ಅರ್ಥ ಕೂಡ ನೆನಪಿನಲ್ಲಿರಲಿ ಮಕ್ಕಳೇ. ಮನ್ವಂತರ ಎಂದರೆ ಪರಿವರ್ತನೆಯ ಕಾಲ ಅಥವಾ ಒಬ್ಬ ಮನುವಿನ ಕಾಲ. ಇಲ್ಲಿ ಮನ್ವಂತರ ಎಂದರೆ ಪರಿವರ್ತನೆಯ ಕಾಲ ಎಂಬ ಅರ್ಥವನ್ನು ಕೊಡುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 53. ವಿಶ್ವೇಶ್ವರಯ್ಯನವರ ಮನೆತನಕ್ಕೆ ಸೇರಿಕೊಂಡಿದ್ದ ಮೋಕ್ಷಗೊಂಡಂ ಎಂಬುದು ಅವರ ಹುಟ್ಟಿದ ಊರು, ಮುತ್ತಾತನ ಊರು, ಪೂರ್ವಜರ ಊರು, ಚಿಕ್ಕಪ್ಪನ ಊರು. ಅಲ್ಲಿ ವಿಶ್ವೇಶ್ವರಯ್ಯನವರ ಮನೆತನಕ್ಕೆ ಸೇರಿಕೊಂಡಿರ್ತಕ್ಕಂತಹ ಮೋಕ್ಷಗೊಂಡಂ ಎಂಬುದು ಅಲ್ಲೇ ಏನಾಗಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಪೂರ್ವಜರ ಊರು. ಅವರ ಪೂರ್ವಿಕರು ಇರತಕ್ಕಂಥ ಒಂದು ಊರು ಅದು ಮೋಕ್ಷಗೊಂಡಂ ಎಂಬುದು ಒಂದು ಅಗ್ರಹಾರಕ್ಕೆ ಸೇರಿದಂತಾಗಿತ್ತು. ಹೀಗಾಗಿ ಅವರ ಒಂದು ಮನೆತನಕ್ಕೆ ಮೋಕ್ಷಗೊಂಡಂ ಎಂಬುದು ಸೇರಿಕೊಂಡಿದೆ. ಪ್ರಶ್ನೆ ಕ್ರಮ ಸಂಖ್ಯೆ 54. ವಿಶ್ವೇಶ್ವರಯ್ಯನವರ ಸೋದರ ಮಾವನ ಹೆಸರೇನು? ಎಚ್ ರಾಮಯ್ಯ, ಎಚ್ ನರಸಿಂಹಮೂರ್ತಿ, ಎಚ್ ನರಸಿಂಹ, ಎಚ್ ರಘುನಾಥ. ಇಲ್ಲಿ ಒಂದು ಸರಿಯಾದ ಉತ್ತರ ವಿಶ್ವೇಶ್ವರಯ್ಯನವರ ಸೋದರ ಮಾವನ ಹೆಸರು ಎಚ್ ರಾಮಯ್ಯ. ಇವರು ವಿಶ್ವೇಶ್ವರಯ್ಯನವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿದರು.
ಅಂದರೆ ಪ್ರಾಥಮಿಕ ಶಿಕ್ಷಣ ಅಥವಾ ಪ್ರೌಢಶಾಲೆಯ ಶಿಕ್ಷಣವನ್ನು ಪೂರೈಸುವಂಥ ಸಂದರ್ಭದಲ್ಲಿ ಈ ಸೋದರ ಮಾವಯ್ಯ ಆಗಿರ್ತಕ್ಕಂಥ ಎಚ್ ರಾಮಯ್ಯ ಅವರಿಗೆ ಮಾರ್ಗದರ್ಶನವನ್ನು ಮಾಡಿದರು. ಪ್ರಶ್ನೆ ಕ್ರಮ ಸಂಖ್ಯೆ 55. ವಿಶ್ವೇಶ್ವರಯ್ಯನವರ ಪ್ರಾಥಮಿಕ ವಿದ್ಯಾಭ್ಯಾಸ ಜರುಗಿದ್ದು ಎಲ್ಲಿ? ಮುದ್ದೇಬಿಹಾಳ್, ಚಿಕ್ಕಮಗಳೂರು, ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರ. ಸರಿಯಾದ ಉತ್ತರ ಚಿಕ್ಕಬಳ್ಳಾಪುರ. ವಿಶ್ವೇಶ್ವರಯ್ಯ ಅವರ ಪ್ರಾಥಮಿಕ ಶಿಕ್ಷಣ ಅವರ ಒಂದು ಚಿಕ್ಕಬಳ್ಳಾಪುರದಲ್ಲಿ ಜರುಗಿತು. ಅಂದರೆ ಅವರ ಒಂದು ತಾಯಿಯಾಗಿರ್ತಕ್ಕಂಥ ವೆಂಕಟಲಕ್ಷ್ಮಮ್ಮ ಮಕ್ಕಳು ಹೆಚ್ಚು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕೆಂಬ ಹಂಬಲವನ್ನು ಇಟ್ಟುಕೊಂಡು ಅಲ್ಲಿ ಸಂಸಾರ ಸಮೇತವಾಗಿ ಬಂದು ಚಿಕ್ಕಬಳ್ಳಾಪುರದಲ್ಲಿ ನೆಲೆಸಿದ್ದರು. ಹೀಗಾಗಿ ಅವರ ಪ್ರಾಥಮಿಕ ವಿದ್ಯಾಭ್ಯಾಸ ಚಿಕ್ಕಬಳ್ಳಾಪುರದಲ್ಲಿ ಜರುಗಿತು. ಪ್ರಶ್ನೆ ಕ್ರಮ ಸಂಖ್ಯೆ 56. ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಎಂಜಿನಿಯರ್ ನೇಮಕಗೊಂಡ ಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆ ಯಾರದು? ಕೆ. ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯ, ಸಿ. ರಂಗಾಚಾರ್ಲು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಸರಿಯಾದ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯ. ಇವರು ಇಲ್ಲೇ ಒಂದು ಮೈಸೂರಿನಲ್ಲಿ ಇರತಕ್ಕಂಥ ಕೃಷ್ಣರಾಜ ಸಾಗರದ ಜಲಾಶಯಕ್ಕೆ ಒಂದು ಅಲ್ಲಿ ಜಲಾಶಯವನ್ನು ನಿರ್ಮಿಸಿದರು. ಮುಂದೆ 4 ವರ್ಷಗಳ ಕಾಲ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡರು. ಈ ಒಂದು ಹುದ್ದೆಗೆ ನೇಮಕವಾದಂಥ ಪ್ರಥಮ ಭಾರತೀಯರು ಎಂಬುದು ಒಂದು ವಿಶಿಷ್ಟವಾದಂಥದ್ದು. ಹೀಗಾಗಿ ಮುಂಬೈ ಪ್ರಾಂತ್ಯದ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡ ಪ್ರಥಮ ಭಾರತೀಯ ಎಂಬ ಹೆಗ್ಗಳಿಕೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರದು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 57. ವಿಶ್ವೇಶ್ವರಯ್ಯನವರಿಗೆ ವಿದ್ಯಾರ್ಥಿ ವೇತನ ಸೌಲಭ್ಯ ದೊರಕಿದ್ದು ದಿವಾನ್ ಸಿ. ರಂಗಾಚಾರ್ಲು, ನಾಲ್ವಡಿ ಕೃಷ್ಣರಾಜ ಒಡೆಯರು, ದಿವಾನ ಶೇಷಾದ್ರಿ ಅಯ್ಯರ್ ಅವರು, ಮುಮ್ಮಡಿ ಕೃಷ್ಣರಾಜ ಒಡೆಯರು. ಇಲ್ಲಿ ಸರಿಯಾದಂಥ ಉತ್ತರ ದಿವಾನ್ ಸಿ. ರಂಗಾಚಾರ್ಲು. ಅಂದರೆ ವಿಶ್ವೇಶ್ವರಯ್ಯನವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಪ್ರೌಢಶಾಲೆಯ ಶಿಕ್ಷಣವನ್ನು ಬೆಂಗಳೂರಿನ ವೆಸ್ಲಿಯನ್ ಶಾಲೆಯಲ್ಲಿ ಮುಗಿಸಿ ಸೆಂಟ್ರಲ್ ಕಾಲೇಜಿನಲ್ಲಿ 2 ವರ್ಷಗಳ ಇಂಟರ್ಮಿಡಿಯೇಟ್ ಮತ್ತು 3 ವರ್ಷಗಳ BA ಶಿಕ್ಷಣವನ್ನು ಪಡೆದುಕೊಂಡಿರ್ತಕ್ಕಂಥ ಇವರು ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕೆಂಬ ದೃಢ ನಿರ್ಧಾರವನ್ನು ಹೊಂದಿದ್ದರು. ಅದಕ್ಕೆ ತಕ್ಕನಾದಂತಹ ಪ್ರತಿಭೆ, ಮನೋಸ್ಥೈರ್ಯ ಹೊಂದಿದಂತಹ ಇವರು ಅಂದಿನ ಕಾಲದಲ್ಲಿ ಮೈಸೂರಿನ ದಿವಾನರಾಗಿದ್ದ ಸಿ. ರಂಗಾಚಾರ್ಲು ಅವರ ನೀಡಿದಂಥ ಒಂದು ವಿದ್ಯಾರ್ಥಿ ವೇತನ ಸೌಲಭ್ಯವನ್ನು ಬಳಸಿಕೊಂಡು ಪುಣಾದ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಮುಗಿಸಿ ಪ್ರಥಮ ಸ್ಥಾನ ಪಡೆದ ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೆ ಕೂಡ ಇವರು ಪಾತ್ರರಾಗಿದ್ದರು. ಹೀಗಾಗಿ ವಿದ್ಯಾರ್ಥಿ ವೇತನ ಸೌಲಭ್ಯ ದೊರಕಿದ್ದು ದಿವಾನ್ ಸಿ. ರಂಗಾಚಾರ್ಲು ಅವರ ವಿದ್ಯಾರ್ಥಿ ವೇತನ. ಪ್ರಶ್ನೆ ಕ್ರಮ ಸಂಖ್ಯೆ 58. ಈ ಪದವು ಪರ್ಷಿಯನ್ ಭಾಷೆಯಿಂದ ಬಂದಿದೆ. ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಪರ್ಷಿಯನ್ ಭಾಷೆಯಿಂದ ಬಂದ ಪದ ಯಾವುದು ಎಂದು ಕೇಳಿದ್ದಾರೆ. ಸ್ಯಾನಿಟರಿ, ಮನ್ವಂತರ, ದಿವಾನ, ರೀಜೆಂಟ್. ಇಲ್ಲೇ ರೀಜೆಂಟ್ ಅಂತ ಕೇಳಿದ್ದಾರೆ. ಹೀಗಾಗಿ ಸ್ಯಾನಿಟರಿ ಎಂಬುದು ಇಂಗ್ಲೀಷ್ ಭಾಷೆಯಿಂದ, ರಿಜೆಂಟ್ ಎನ್ನುವುದು ಇಂಗ್ಲೀಷ್ ಭಾಷೆಯಿಂದ, ಮನ್ವಂತರ ಸಂಸ್ಕೃತ ಭಾಷೆಯಿಂದ. ಹಾಗಾದರೆ ಸರಿಯಾದ ಉತ್ತರ ದಿವಾನ. ಇಲ್ಲಿ ದಿವಾನ ಎಂಬ ಪದವು ಪರ್ಷಿಯನ್ ಭಾಷೆಯಿಂದ ಬಂದ ಪದವಾಗಿದೆ. ಪ್ರಶ್ನೆ ಕ್ರಮ ಸಂಖ್ಯೆ 59ಕ್ಕೆ ಹೋಗೋಣ. 10 ವರ್ಷದ ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಿಜೆಂಟ್ ಆಗಿ ಕಾರ್ಯನಿರ್ವಹಿಸಿದವರು ಯಾರು? ಮಹಾರಾಣಿ ವಾಣಿ ವಿಲಾಸರವರು, ದಿವಾನ ಸಿ. ರಂಗಾಚಾರ್ಲು ಅವರು, ನಂಜರಾಮಣ್ಣಿಯವರು, ದಿವಾನ ಸರ್ ಎಂ ವಿಶ್ವೇಶ್ವರಯ್ಯನವರು. ಇಲ್ಲಿ ಇವರಿಗೆ ಒಂದು 10 ವರ್ಷದ ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ರಿಜೆಂಟ್ ಆಗಿ ಕಾರ್ಯನಿರ್ವಹಿಸಿದವರು ಮಹಾರಾಣಿ ವಾಣಿ ವಿಲಾಸರವರು. ಪ್ರಶ್ನೆ ಕ್ರಮ ಸಂಖ್ಯೆ 60. ಕೆಳಗೆ ಕೊಟ್ಟಿರುವ ಪದಗಳಲ್ಲಿ ಇಂಗ್ಲೀಷ್ ಭಾಷೆಯಿಂದ ಬಂದ ಪದವನ್ನು ಗುರುತಿಸಿ. ರಿಜೆಂಟ್, ಮನ್ವಂತರ, ದಿವಾನ, ದಮ್ಮಡಿ. ಇಲ್ಲಿ ಸರಿಯಾದ ಉತ್ತರ ರಿಜೆಂಟ್. ಅಂದರೆ ರಿಜೆಂಟ್ ಇದು ಇಂಗ್ಲೀಷ್ ಭಾಷೆಯಿಂದ ಬಂದಿರತಕ್ಕಂಥ ಪದ.
ಮನ್ವಂತರ, ಸಂಸ್ಕೃತ, ದಿವಾನ, ಪರ್ಷಿಯನ್, ದಮ್ಮಡಿ ಕೂಡ ಇದು ಗ್ರೀಕ್ ಮತ್ತು ರೋಮನ್ದಿಂದ ಬಂದದ್ದು. ಇಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಇಂಗ್ಲೀಷ್ ಭಾಷೆಯಿಂದ ಬಂದಿರತಕ್ಕಂಥ ಪದ ಯಾವುದು ಎಂದು ಕೇಳಿದ್ದಾರೆ. ಹೀಗಾಗಿ ಮಕ್ಕಳೇ ರಿಸೆಂಟ್ ಇದು ಇಂಗ್ಲೀಷ್ ಭಾಷೆಯಿಂದ ಬಂದಿರತಕ್ಕಂಥ ಪದ. ಪ್ರಶ್ನೆ ಕ್ರಮ ಸಂಖ್ಯೆ 61. ಸುಪರ್ದಿ ಪದದ ಅರ್ಥ ಏನು? ಬುನಾದಿ, ವಶ, ಸುಸಂಗತ, ಒಳ್ಳೆಯ. ಸರಿಯಾದ ಉತ್ತರ ವಶ. ಸುಪರ್ದಿ ಪದದ ಅರ್ಥ ವಶ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 62. ಮೈಸೂರಿನ ಆಡಳಿತ ರೀತಿಯನ್ನು ಮುಕ್ತಕಂಠದಿಂದ ಹೊಗಳಿದವರು ಯಾರು? ನೆಹರು, ಜೇಮ್ಸ್ ಬರ್ಕ್ಲಿ, ಗಾಂಧೀಜಿ, ರಂಗಾಚಾರ್ಲು. ಸರಿಯಾದ ಉತ್ತರ ಗಾಂಧೀಜಿ. ಇಲ್ಲೇ ಒಂದು ಗಾಂಧೀಜಿಯವರು ಮೈಸೂರಿಗೆ ಬಂದಂತಹ ಸಮಯದಲ್ಲಿ ಆ ಸಂಸ್ಥಾನದಲ್ಲಿರ್ತಕ್ಕಂತಹ ಕೇಂದ್ರೀಕೃತವಾಗಿರ್ತಕ್ಕಂಥ ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಪ್ರತ್ಯೇಕಗೊಳಿಸಿದರು. ಗಾಂಧೀಜಿಯವರು ಆ ಮೈಸೂರಿನ ಆಡಳಿತ ರೀತಿಯನ್ನು ನೋಡಿ ಮುಕ್ತಕಂಠದಿಂದ ಹೊಗಳಿದರು. ಮಾದರಿ ಮೈಸೂರು ಎಂದು ಅವರು ಕರೆದರು. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 63. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು. ಈ ವಾಕ್ಯಕ್ಕೆ ಬಳಸಿದ ಲೇಖನ ಚಿಹ್ನೆ ಯಾವುದು? ಅರ್ಧವಿರಾಮ ಚಿಹ್ನೆ, ಪ್ರಶ್ನಾರ್ಥಕ ಚಿಹ್ನೆ, ಉದ್ಧರಣ ಚಿಹ್ನೆ, ಆವರಣ ಚಿಹ್ನೆ. ಸರಿಯಾದ ಉತ್ತರ ಉದ್ಧರಣ ಚಿಹ್ನೆ. ಅಂದರೆ ಇಲ್ಲಿ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮಸಿದ್ಧ ಹಕ್ಕಾಗಬೇಕು ಎಂದು ವಾಕ್ಯಕ್ಕೆ ಬಳಸಿದಂಥ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ. ಅಂದರೆ ಇದನ್ನು ಹೇಳಿದಂಥವರು, ಈ ವಾಕ್ಯವನ್ನು ಹೇಳಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಶಿಕ್ಷಣವು ಸಂಜೀವಿನಿ ಇಲ್ಲಿ ಎಂದು ಈ ರೀತಿಯಾಗಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದಂಥವರು. ಹೀಗಾಗಿ ಈ ಹೇಳಿದ ಮಾತನ್ನು ನಾವು ಬರೆಯುವಂಥ ಸಂದರ್ಭದಲ್ಲಿ ಉದ್ಧರಣ ಚಿಹ್ನೆಯನ್ನು ಬಳಸಲಾಗುತ್ತದೆ. ಉದ್ಧರಣ ಚಿಹ್ನೆಯನ್ನು ಯಾವಾಗ ಬಳಸಬೇಕು ಎಂದರೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಅಂದರೆ ಇದ್ದಕ್ಕಿದ್ದಂತೆ ಬರೆಯುತ್ತಿದ್ದರೆ ಉದ್ಧರಣ ಚಿಹ್ನೆಯನ್ನು ಬಳಸಬೇಕು. ಪ್ರಶ್ನೆ ಕ್ರಮ ಸಂಖ್ಯೆ 64. ವಿಶ್ವೇಶ್ವರಯ್ಯನವರು ತುಂಬು ಜೀವನವನ್ನು ಪೂರೈಸಿದ್ದು ಅಂದರೆ ಎಷ್ಟು ವರ್ಷಗಳ ಕಾಲ ಇವರು ಜೀವನವನ್ನು ನಡೆಸಿದರು ಅಥವಾ ಬಾಳಿ ಬದುಕಿದರು? 98 ವರ್ಷ, 101 ವರ್ಷ, 100 ವರ್ಷ, 102 ವರ್ಷ. ಇಲ್ಲಿ ಸುಮಾರು 102 ವರ್ಷ ತುಂಬು ಜೀವನವನ್ನು ಪೂರೈಸಿದರು. ಅಂದರೆ 1860 ಸೆಪ್ಟೆಂಬರ್ 15ರಂದ ಜನಿಸಿದಂಥ ಇವರು ಇಲ್ಲಿ 1962ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಒಟ್ಟಿನಲ್ಲಿ ಸುಮಾರು 102 ವರ್ಷಗಳ ಕಾಲ ಬದುಕಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಪ್ರಶ್ನೆ ಕ್ರಮ ಸಂಖ್ಯೆ 65. ವಿಶ್ವೇಶ್ವರಯ್ಯನವರು ಅಗ್ರ ಪ್ರಾಶಸ್ತ್ಯ ನೀಡಿದ ಕ್ಷೇತ್ರ ಯಾವುದು? ಶಿಕ್ಷಣ, ಕೈಗಾರಿಕೆ, ಕೃಷಿ, ಸಾಹಿತ್ಯ. ಸರಿಯಾದ ಉತ್ತರ ಕೈಗಾರಿಕೆ. ಕೈಗಾರಿಕೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿದ್ದರು. ಕೈಗಾರೀಕರಣ ಇಲ್ಲವೇ ಅವನತಿ ಎಂಬ ಘೋಷಣೆಯನ್ನು ಕೂಡ ಮಾಡಿದ್ದರು. ಹೀಗಾಗಿ ಭದ್ರಾವತಿಯಲ್ಲಿ ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದಲ್ಲದೆ ಹೆಂಚಿನ ಕಾರ್ಖಾನೆ, ಮೂಳೆ ಮತ್ತು ಗೊಬ್ಬರ ತಯಾರಿಕೆ, ಸಕ್ಕರೆ ಕಾರ್ಖಾನೆ ಹೀಗೆ ಹಲವಾರು ಕಾರ್ಖಾನೆಗಳನ್ನು ನಿರ್ಮಾಣ ಮಾಡಿದ್ರು. ಹಾಗಾದರೆ ಅಗ್ರ ಪ್ರಾಶಸ್ತ್ಯ, ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿದಂಥ ಕ್ಷೇತ್ರ ಕೈಗಾರಿಕಾ ಕ್ಷೇತ್ರ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಕ್ರಮ ಸಂಖ್ಯೆ 66. ನ್ಯಾಯಾಲಯ ಈ ಸಂಧಿಗೆ ಉದಾಹರಣೆ? ಎಣ್ಸಂಧಿ, ಸವರ್ಣ ದೀರ್ಘ ಸಂಧಿ, ವೃದ್ಧಿ ಸಂಧಿ, ಗುಣಸಂಧಿ. ಸರಿಯಾದ ಉತ್ತರ ಸವರ್ಣ ದೀರ್ಘ ಸಂಧಿ. ನ್ಯಾಯ ಪ್ಲಸ್ ಆಲಯ, ನ್ಯಾಯಾಲಯ. ಅಲ್ಲೇ ಅಕಾರ ಮುಂದೆ ಆಕಾರ ಬಂದಿದೆ, ಆ ದೀರ್ಘಸ್ವರ ಆದೇಶವಾಗಿದೆ. ಸವರ್ಣ ದೀರ್ಘ, ಸವರ್ಣ ಅಂದರೆ ಅದೇ ಅಕ್ಷರ ದೀರ್ಘವಾಗಿ ಬಂದಿತ್ತಂದರೆ ಅದ ಅಕ್ಷರ ಆ ದೀರ್ಘವಾಗಿ ಬಂದಿದೆ. ಹೀಗಾಗಿ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅದೇ ದೀರ್ಘ ಸ್ವರ ಆದೇಶವಾದರೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತಾರೆ.
ಉದಾಹರಣೆಗಾಗಿ ನ್ಯಾಯಾಲಯ ಇರ್ಬೋದು, ಪಟ್ಟಾಭಿಷೇಕ ಇರ್ಬೋದು, ಪಟ್ಟಾಭಿಷಿಕ್ತ ಇರ್ಬೋದು, ಮೃಗಾಲಯ ಇರ್ಬೋದು. ಈ ರೀತಿಯಾಗಿ ಇಲ್ಲಿ ಗ್ರಂಥಾಲಯ ಇರ್ಬೋದು. ಇವೆಲ್ಲವೂ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ಪ್ರಶ್ನೆ ಕ್ರಮ ಸಂಖ್ಯೆ 67. ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾದ ನಗರ: ಹೈದರಾಬಾದ್, ಮುದ್ದೇನಹಳ್ಳಿ, ಚಿಕ್ಕಮಗಳೂರು, ಮೈಸೂರು. ಇಲ್ಲಿ ಒಂದು ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾದಂಥ ನಗರ ಯಾವುದು ಎಂದರೆ ಹೈದರಾಬಾದ್. ಈ ಹೈದರಾಬಾದ್ ನಗರದಲ್ಲಿ ಇರ್ತಕ್ಕಂಥ ಒಂದು ಈಸಿ ಮತ್ತು ಮೂಸಿ ನದಿಗಳ ಪ್ರವಾಹದಿಂದ ಅನೇಕ ನಷ್ಟ ಅಲ್ಲಿ ಸಂಭವಿಸುತ್ತಿತ್ತು. ಇದನ್ನು ತಡೆಯುವ ಸಲುವಾಗಿ ಎರಡೂ ನದಿಗಳಿಗೆ ಪ್ರತ್ಯೇಕ ಜಲಾಶಯವನ್ನು ನಿರ್ಮಾಣ ಮಾಡುವುದರ ಮೂಲಕ ಸಮಸ್ಯೆಯನ್ನು ಬಗೆಹರಿಸಿದ್ದಲ್ಲದೆ ಹೈದರಾಬಾದ್ ನಗರವನ್ನು ಭಾರತದ ಸುಯೋಜಿತ ನಗರಗಳ ಸಾಲಿಗೆ ಸೇರ್ಪಡೆಯಾಗುವಂತೆ ಮಾಡಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಪ್ರಶ್ನೆ ಕ್ರಮ ಸಂಖ್ಯೆ 68. ನಾಲ್ವಡಿ ಕೃಷ್ಣರಾಜ ಒಡೆಯರ ಬೃಹತ್ ಮುಂಗಾಣಿಕೆಯ ಕೊಡುಗೆ: ಹೇಮಾವತಿ ಅಣೆಕಟ್ಟು, ಶರಾವತಿ ಅಣೆಕಟ್ಟು, ಮಾರಿಕಣಿವೆ, ಕೃಷ್ಣರಾಜ ಸಾಗರ. ಇಲ್ಲಿ ಸರಿಯಾದ ಉತ್ತರ ಕೃಷ್ಣರಾಜ ಸಾಗರ. ಸುಮಾರು 1911ರಲ್ಲಿ ಕೃಷ್ಣರಾಜ ಸಾಗರ ಇವರ ಒಂದು ಬೃಹತ್ ಮುಂಗಾಣಿಕೆಯ ಕೊಡುಗೆ ನಾಲ್ವಡಿ ಕೃಷ್ಣರಾಜರದು. ಪ್ರಶ್ನೆ ಕ್ರಮ ಸಂಖ್ಯೆ 69. ಕೃಷ್ಣರಾಜ ಸಾಗರ ಕಟ್ಟಲ್ಪಟ್ಟಿದ್ದು ಯಾವಾಗ? 1900, 1911, 1901, 1907. ಇಲ್ಲಿ ಸರಿಯಾದಂಥ ಉತ್ತರ 1911ರಲ್ಲಿ. ಕೃಷ್ಣರಾಜ ಸಾಗರವನ್ನು ಕಟ್ಟಿದ್ದು 1911ರಲ್ಲಿ. ಮಂಡ್ಯ ಜಿಲ್ಲೆ ಇರತಕ್ಕಂಥ KRS ಕೃಷ್ಣರಾಜ ಸಾಗರವನ್ನು ಕಟ್ಟಿದ್ದು 1911ರಲ್ಲಿ, 1911ರಲ್ಲಿ. ಪ್ರಶ್ನೆ ಕ್ರಮ ಸಂಖ್ಯೆ 70. ವಿಶ್ವೇಶ್ವರಯ್ಯನವರು ಸೇವೆ ಮಾಡಲು ಪ್ರಾರಂಭಿಸಿದ್ದು: 1884, 1901, 1860, 1911. ಸರಿಯಾದಂಥ ಉತ್ತರ 1884. ವಿಶ್ವೇಶ್ವರಯ್ಯನವರು 1884ರಲ್ಲಿ ಮುಂಬೈ ಪ್ರಾಂತ್ಯದ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಎಂಜಿನಿಯರ್ ಆಗಿ ಮೊಟ್ಟಮೊದಲು ಸೇವೆಯನ್ನು ಪ್ರಾರಂಭಿಸಿದರು. ಮಕ್ಕಳೇ, ಇಲ್ಲಿಯವರೆಗೆ ಸುಮಾರು ಭಾಗ್ಯಶಿಲ್ಪಿ ಗದ್ಯಪಾಠಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 70 ಪ್ರಶ್ನೆಗಳನ್ನು ಚರ್ಚೆ ಮಾಡಿದೆವು. ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ ಕೂಡ ಕಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.